ನಮಸ್ತೆ. ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಕ್ಲಿನಿಕ್ಕಲ್ಲಿ ತುಂಬ ಕಪಲಲ್ಲಿ ಒಂದು ಹಿಸ್ಟ್ರಿ ಅಂತ ತಗೊಂಡಾಗ ಮ್ಯಾರೇಜ್ ಆಗಿ ಎಷ್ಟೋ ದಿವಸ ಸೆಕ್ಷುವಲ್ ಆ್ಯಕ್ಟಿವಿಟಿ ಇರೋದೇ ಇಲ್ಲ. ಅದಕ್ಕೆ ಕಾರಣಗಳು ತುಂಬ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಕಾರಣಗಳು ಏನಿರುತ್ತೆ, ಸೊ ಆಫ್ಟರ್ ಮ್ಯಾರೇಜ್ ಸೆಕ್ಸನ್ನು ಅವಾಯ್ಡ್ ಮಾಡಬೇಕಾ, ಇದ್ರ ಬಗ್ಗೆ ಒಂದು ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಎಜುಕೇಷನ್ ಬಗ್ಗೆ, ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನ್ನಿಸ್ ಮತ್ತು ವಿಜಯನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ. ಕನ್ಸಲ್ಟೇಷನ್ ಬೇಕು ಅಂತಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಲಾಸ್ಟ್ ವೀಕ್ ಒಂದು ಕಪಲ್ ಬಂದಿದ್ರು. 2 ಇಯರ್ಸ್ ಮ್ಯಾರಿಡ್ ಲೈಫು. ಹುಡುಗಿಗೆ ಒಂದು 25 ಇಯರ್ಸ್, ಹುಡುಗನಿಗೊಂದು 30 ಇಯರ್ಸ್. ಮ್ಯಾರೇಜ್ ಆಗಿ 2 ಇಯರ್ಸ್ ಆಗಿದೆ, ಬಟ್ ಅವರಲ್ಲಿ ಯಾವುದೇ ಸೆಕ್ಷುವಲ್ ಆ್ಯಕ್ಟಿವಿಟಿ ಇಲ್ಲ. ಡೀಪಾಗೆ ಒಂದು ಸೆಕ್ಷುವಲ್ ಹಿಸ್ಟ್ರಿ ಅಂತ ತಗೊಂಡಾಗ ಹುಡುಗನ ಕಂಪ್ಲೇಂಟ್ ಏನಂದರೆ, ಸೊ ಸರ್ ನನಗೆ ಎರೆಕ್ಷನ್ ಆಗ್ತಾ ಇಲ್ಲ, ಸೊ ಆಲ್ಮೋಸ್ಟ್ 1 ಮಂತಿಂದ ತುಂಬ ಟ್ರೈ ಮಾಡ್ತಾ ಇದ್ದೀವಿ, ತುಂಬ ಡಿಸ್ಕಂಫರ್ಟ್ ಆಗ್ತಿದೆ ಅಂತೇಳಿ. ಸಪ್ರೇಟಾಗೆ ಹುಡುಗಿನ ಕೂರಿಸಿ ಒಂದು ಹಿಸ್ಟ್ರಿ ತೊಗೊಂಡಾಗ, ಸರ್ ಮೇ ಬಿ ನಂದು ವೆಜೇನ ಸಣ್ಣದಿರ್ಬೋದು, ಪೇಯ್ನ್ ಆಗ್ಬೋದು, ನನಗೊಂಥರ ಭಯ ಇದೆ ಅಂತೇಳಿ. ಇನ್ನೂ ಡೀಪಾಗಿ ಹಿಸ್ಟ್ರಿ ತೊಗೊಂಡಾಗ, ಸೊ ಇಬ್ಬರದು ಒಪಿನಿಯನ್ ಏನಂದರೆ, ಈಗಲೇ ಒಂದು ಸೆಕ್ಸ್ ಬೇಡ, ಈಗ ಸೆಕ್ಸ್ ಮಾಡಿಬಿಟ್ರೆ ಕನ್ಸೀವ್ ಆಗಿಬಿಟ್ರೆ ತುಂಬ ಪ್ರಾಬ್ಲಮ್ ಆಗತ್ತೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗತ್ತೆ, ಆಮೇಲೆ ಸೆಕ್ಸ್ ಮಾಡೋಣ ಅಂತ ಇದ್ದರು. ಮ್ಯಾರಿಡ್ ಲೈಫ್ 2 ಇಯರ್ಸ್ ಆಗ್ತಿದ್ದಂಗೆ ಸೊ ಪೇರೆಂಟ್ಸು ಇನ್ಲಾಸ್ ಏನು ಮಾಡಿದರು, ಏನಕ್ಕೆ ನೀವು ಮಕ್ಕಳು ಮಾಡ್ಕೊತಿಲ್ಲ ಅಂತೇಳಿ ಅವರು ಫೋರ್ಸ್ ಮಾಡಲಿಕ್ಕೆ ಶುರು ಮಾಡಿದರು. ಲಾಸ್ಟ್ ಮಂತಿಂದ ಸೊ ಒಂದು ಸೆಕ್ಸ್ ಮಾಡೋಣ, ಮಗು ಮಾಡ್ಕೊಳ್ಳೋಣ, ಈ ದೃಷ್ಟಿಯಿಂದ ಅವರು ಒಂದು ಸೆಕ್ಷುವಲ್ ಆ್ಯಕ್ಟಿವಿಟಿ ಅಂತ ಶುರು ಮಾಡಿದರು. ಯಾವಾಗ ಸೆಕ್ಸ್ ಮಾಡಬೇಕು, ಅದು ಮಗು ಮಾಡ್ಕೊಳ್ಳೋಕ್ಕೋಸ್ಕರ ಸೆಕ್ಸ್ ಮಾಡ್ಕೋಬೇಕು ಅಂತ ಅಂದಾಗ ಅವಾಗ ಇಬ್ಬರಲ್ಲೂ ಡಿಸ್ಕಂಫರ್ಟ್ ಆಯಿತು. ಹುಡುಗನಲ್ಲೂ ಎರೆಕ್ಷನ್ ಪ್ರಾಬ್ಲಮ್ ಶುರು ಆಯಿತು, ಮತ್ತು ಹುಡುಗಿಲಿ ಒಂಥರ ಆತಂಕ, ಭಯ ಶುರು ಆಯಿತು. ಸೊ ಇಬ್ಬರಿಗೂ ಬೇಸಿಕ್ ಸೆಕ್ಸ್ ಬಗ್ಗೆ ಹೇಳಿಕೊಟ್ಟು, ಜೊತೆಗೆ ಇಬ್ಬರಲ್ಲೂ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ ಏನೇ ಪ್ರಾಬ್ಲಮ್ ಇಲ್ಲ ಅಂತೇಳಿ ಕನ್ಕ್ಲೂಷನ್ ಕೊಟ್ಟು ಅದ್ರ ಬಗ್ಗೆ ಒಂದು ಕೌನ್ಸಿಲಿಂಗ್ ಮಾಡಿ ಕಳಿಸಿದ್ವಿ. ಈಗೀಗ ಕ್ಲಿನಿಕ್ಕಲ್ಲಿ ಎಸ್ಪೆಷಲಿ ಕಪಲ್ ಕೇಸಸ್ಸಲ್ಲಿ ತುಂಬ ಕಪಲ್ಲು ಸೆಕ್ಸನ್ನು ಅವಾಯ್ಡ್ ಮಾಡಲಿಕ್ಕೆ ತುಂಬ ಕಾರಣಗಳನ್ನ ಕೊಡ್ತಾರೆ. ಅಂದರೆ ಒಂದೊಂದು ಕಪಲ್ಲು ಒಂದೊಂದು ರೀಸನ್ ಕೊಡ್ತಾರೆ. ಕೆಲವೊಬ್ರು ಹೇಳ್ತಾರೆ, ಸರ್ ನಮ್ದಿನ್ನೂ ಜಾಬ್ ಸೆಟ್ಲ್ ಆಗಬೇಕು, ನಾವಿನ್ನೂ ಹೈಯರ್ ಸ್ಟಡೀಸಿಗೆ ಹೋಗಬೇಕು, ಇನ್ನೂ ನಾವು ಮನೆ ಕಟ್ಟಬೇಕು, ಕಾರ್ ತೊಗೋಬೇಕು, ಈ ಥರ ಒಂದು ಕಪಲ್ ಹೇಳಿದರೆ, ಸರ್ ಮಗು ಆಗ್ಬಿಟ್ರೆ ನಮಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ನಾವು ಸ್ವಲ್ಪ ಸ್ಟೇಬಲ್ ಆಗಬೇಕು, ನಮ್ಮಲ್ಲೊಂದು ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು ಅಂತ ಒಂದು ಕಪಲ್ ಕೊಡ್ತಾರೆ. ಇನ್ನೂ ಒಂದು ಕಪಲ್ ಎಲ್ಲಿ ಪೇಯ್ನ್ ಆಗ್ಬಿಡತ್ತೆ ಅಥವಾ ಇನ್ಫೆಕ್ಷನ್ ಆಗ್ಬಿಡತ್ತೆ, ಎಲ್ಲಿ ಪೆನ್ನಿಸ್ ಮತ್ತು ವೆಜೇನ ಡ್ಯಾಮೇಜ್ ಆಗುತ್ತೆ, ಆ ದೃಷ್ಟಿಯಿಂದ ಸಹ ಅವಾಯ್ಡ್ ಮಾಡ್ತಾರೆ. ಕೆಲವೊಂದು ಕಪಲಲ್ಲಿ ಹೌ ಟು ಡೂ ಇಂಟರ್ಕೋರ್ಸ್, ಅಂದರೆ ಯಾವ ರೀತಿ ಒಂದು ವೆಜೇನ ಒಳಗಡೆ ಪೆನೆಟ್ರೇಷನ್ ಮಾಡಬೇಕು, ಈ ಬೇಸಿಕ್ ಥಿಂಗೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಮತ್ತು ಅದು ವೆರಿ ಕಾಮನ್ ಆಲ್ಸೋ. ಮತ್ತು ವೆರಿ ಕಾಮನ್ ಆಗಿ ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ ಅಂತ ಹೇಳ್ತೀವಿ. ಸೊ ನಾನು ಸೆಕ್ಸ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಮೆನ್ನಲ್ಲಿ ಒಂದು ಡೌಟ್ ಇದ್ದರೆ, ವುಮನ್ಗೆ ನಾನು ಸ್ಯಾಟಿಸ್ಫ್ಯಾಕ್ಷನ್ ಕೊಡೋಕ್ಕಾಗುತ್ತೋ ಇಲ್ವೋ, ಈ ಥರ ಡೌಟ್ ಇರುತ್ತೆ. ಸೊ ಈಗ ಮ್ಯಾರೇಜ್ ಅಂತ ಆದಮೇಲೆ ಒಂದು ಲವ್, ಕೇರ್, ಟ್ರಸ್ಟ್, ಪ್ರೀತಿ, ವಿಶ್ವಾಸ, ನಂಬಿಕೆ ಎಷ್ಟು ಮುಖ್ಯನೋ ಅದ್ರ ಜೊತೆಗೆ ಸೆಕ್ಸ್ ಅನ್ನೋದು ಒಂದು ಪಾರ್ಟ್ ಇರುತ್ತೆ. ಸೆಕ್ಸ್ ಅಂದರೆ ಬರೀ ಇಂಟರ್ಕೋರ್ಸ್ ಅಲ್ಲ, ಒಂದು ರೊಮ್ಯಾನ್ಸು, ಒಂದು ಕಮ್ಯುನಿಕೇಷನ್ನು, ಒಬ್ರಿಗೊಬ್ಬರು ಹತ್ರ ಆಗೋದು, ಇದು ಮೇಯ್ನು. ಎಲ್ಲಿ ಇನ್ಫೆಕ್ಷನ್ ಆಗುತ್ತೆ, ಎಲ್ಲಿ ಪೇಯ್ನ್ ಆಗುತ್ತೆ, ಅಥವಾ ನಾವು ಫಿಟ್ ಇದೀವೋ ಇಲ್ವೋ, ಅಥವಾ ಎಲ್ಲಿ ರೆಸ್ಪಾನ್ಸಿಬಿಲಿಟಿ ಬರುತ್ತೆ, ಈ ಥರ ಭಯ ಪಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದರೆ ಯಾವಾಗ ಸೆಕ್ಸನ್ನು ಅವಾಯ್ಡ್ ಮಾಡ್ತಾರೆ ಅವರಲ್ಲೊಂದು ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಜೊತೆಗೆ ಕೆಲವೊಂದು ಕಪ್ಪಲ್ಲು 2 ಇಯರ್ಸಿಗೆ ಬಂದರೆ, ಲಾಸ್ಟ್ ಕಪಲ್ ಒಬ್ಬರು 7 ಇಯರ್ಸ್ ಮ್ಯಾರಿಡ್ ಲೈಫ್, ಅಂದರೆ 7 ವರ್ಷ ಆದಮೇಲೆ ಬಂದರು. ಸೊ ಅವಾಗೇನಾಗುತ್ತೆ, ಒಂದು ಸೆಕ್ಸ್ ಬಗ್ಗೆ ಇಂಟ್ರೆಸ್ಟೇ ಕಡಿಮೆ ಆಗಿರುತ್ತೆ. ಮೋರ್ ದ್ಯಾನ್ ಅವ್ರ ಹಸ್ಬೆಂಡ್ ಆ್ಯಂಡ್ ವೈಫ್ ಅನ್ನೋಕ್ಕಿಂತನೂ ಒಂದು ಫ್ರೆಂಡ್ಸ್ ಥರ ಆಗಿರ್ತಾರೆ. ಬೆಡ್ರೂಮಲ್ಲಿ ಇಬ್ರಿಗೂ ಕಂಫರ್ಟಬಲ್ಲು ಆಗಲ್ಲ. ಯಾವಾಗ ಮ್ಯಾರೇಜ್ ಆಗಿ ತುಂಬ ದಿವಸ ಆದಮೇಲೆ ಒಂದು ಸೆಕ್ಷುವಲ್ ಆ್ಯಕ್ಟಿವಿಟಿ ಶುರು ಮಾಡ್ತಾರೆ, ಯೂಶ್ವಲಿ ಸೆಕ್ಷುವಲ್ ಪ್ರಾಬ್ಲಮ್ ಆಟೋಮೆಟಿಕಲಿ ಇರುತ್ತೆ. ಸೊ ಫ್ರೆಂಡ್ಸ್, ಆಫ್ಟರ್ ಮ್ಯಾರೇಜು ಒಂದು ಸೆಕ್ಷುವಲ್ ಆ್ಯಕ್ಟಿವಿಟಿ ಒಂದು ಜೊತೆಗೆ ಇರೋವಂಥದ್ದು, ಬಟ್ ಅದ್ರ ಬಗ್ಗೆ ಗೊತ್ತಾಗಲಿಲ್ಲ, ಅಥವಾ ಪ್ರಾಬ್ಲಮ್ ಇತ್ತು, ಅಥವಾ ಇನ್ಫೆಕ್ಷನ್ ಇತ್ತು, ಅಥವಾ ಪ್ರೆಗ್ನೆನ್ಸಿ, ಮಗು ಸದ್ಯಕ್ಕೆ ಬೇಡ, ಈ ಥರ ಏನಾದ್ರು ಇತ್ತು ಅಂದರೆ ಆ ಒಂದು ಎಕ್ಸ್ಪರ್ಟ್ ಅಥವಾ ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಒಂದು ಸೊಲ್ಯೂಷನ್ ತೊಗೊಳ್ಳೋದು ಒಳ್ಳೆಯದು. ಇದು ಇವತ್ತಿನ ನಮ್ಮ ವಿಡಿಯೋ.
ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.